ಅಲ್ಲ ನಿಮ್ಗೆ ಎಂತ ಆತ ಮಾರ? ಅಷ್ಟೊತ್ತಿಂದ ಹೇಳ್ತಿದ್ದೇನೆ ಹಾಂ ಅನ್ನಲ್ಲ ಹ್ಞೂ ಅನ್ನಲ್ಲಪ್ಪ. ಕಡಿಕೆ ನಾನು ಎಂಥವ್ರೊಂದು ತೀರ್ಮಾನ ತಗೊಂಡ ಕೂಡಲೇ ನನ್ನೊಂದು ಮಾತು ಕೇಳಿದ್ದಾನು ಎಲ್ಲ ನಿಂದೆ ಇದು ಮಾಡ್ತೀಯ ಹಾಗೆ ಹೀಗೆ ಅಂತ 108 ಹೇಳಕ್ಕೆ ಶುರು ಮಾಡ್ಕೊತೀರಿ. ಈಗ ಆಕ ಇನ್ನು ಬರೋಕ್ಕೆ ಹೇಳೋದ ಇಲ್ಲ ಸಚಿನಿನ ಹೆಂಡತಿ ಬತ್ತದ ಬಂದು ಈಗ ಅದು ಬಂದು ಇದು ಬಂದರೆ ಏನು ಆಗಲ್ಲ. ಈಗ ಸಚಿನನ ಹೆಂಡತಿ ಬಂದರೆ ಸಚಿನ್ ಬತ್ತಾನೆ ಹೆಂಗಿದ್ರು ಇಬ್ಬರು ಆಕ ಒಬ್ಳು ಬಂದ್ರೆ 3, ನೀವಿಬ್ಬರು ಹೋದ್ರೆ 5 ಜನ ಆಗ್ತದೆ. ಇಲ್ಲಿರು ಸಚಿನನ ಬಾಲ್ಯ ಅಂದಾದರೆ ನೀವು ಬೇಡ ವಾಗಿಸ್ನೆ ಸಾಕು 5 ಜನ ಹೋದ್ರೆ ಸೈ ಕರ್ಕೊಬರೋಕ್ಕೆ. ಆಕಯ್ಯ ಅವತ್ತೇ ಹೇಳಿದೆ ಕರ್ಕೊಬರಕ್ಕೆ ಬೇಕಾದ್ರೆ ಬರ್ತೀನಿ ನಾನು ಅಂತ. ಹೇಳ್ದಿದ್ರೆ ಮತ್ತೆ ಬೇಜಾರು ಮಾಡ್ಕೊಳಲ್ಲ ಎಂತ. ಈಗ ಹೇಳಿದ್ರೆ ದಿನ ಎಲ್ಲಿ ಉಳಿತು? ಈಗ ಬೇಗ ಹೇಳ್ಬೇಕು, ಅದು ಅಲ್ಲಿಂದ ಬರ್ಬೇಕಲ್ಲ. ಅಲ್ಲ ಬರೋದಾರು ಈಗ ಸಚಿನ್ ಬರೋ ಕರ್ಕೊಬತ್ತಾನೆ ಅಂತ ಮಾಡೋಣ. ಏನು ಎಂತಾರ ಒಂದು ಹೇಳಿ ಪುಣ್ಯಾತ್ಮ. ನಾನು ಏನೂ ಹೇಳೋವಲ್ಲ, ಏನೂ ಹೇಳಲ್ಲ ನಾನು ಈ ವಿಚಾರದಲ್ಲಿ. ತಾಯಿ ಮಗ ಕುಣಿದು ಆ ಬಾಣ್ತಿನ ಇಷ್ಟು ಬೇಗ ಕರ್ಕೊಬತ್ತಾ ಇದ್ದೀರಿ. ಇಲ್ಲಿ ಏನಾರು ನಾಳೆ ಹೆಚ್ಚು ಕಮ್ಮಿ ಆಗ್ಬೇಕಲ್ಲ. ನೋಡಿ ನಿಮ್ಮ ಒಬ್ಳೊಬ್ಳನ್ನ ಏನು ಮಾಡ್ತೀನಿ ನಾನು ಅಂತ. ನೀವು ಮಾಡೋ ಕೆಲಸಕ್ಕೆ ನಾಳೆ ನಾನು ಅವ್ರಿದ್ರೆ ಹೋಗಿ ತಲೆ ತೆಗ್ಸ್ಕಿ ನಿಲ್ಬೇಕಾಗ್ತದೆ. ಅಮ್ಮ ಮಗ ನೀವು ಮಾಡೋ ದುರ್ಬುದ್ಧಿ ಅದೆಯಲ್ಲ, ಏನು ಉರಿತೀರೇನು? ಇದೇ ಒಂದು ಬುದ್ಧಿವಂತಿಕೆ ಬೇರೆ ಯಾವ್ದಾರು ಒಳ್ಳೆ ಕೆಲಸಕ್ಕೆ ಇದು ಮಾಡ್ಕೊಂಡಿದ್ರೆ ಈಗ ಸಂಸಾರನಾರ ಒಂಚೂರು ಉದ್ಧಾರನಾರ ಆತಿತ್ತು. ಎದ್ಗಳ್ರನ್ನ ಬಿಸಕ ಎದೆ ಬಗ್ಗೆ ಇದು ಮಾಡೋಕ್ಕೆ ಕೆಲಸ ಮಾಡೋಕ್ಕಾಗಲ್ಲ ಅಂಥೇಳಿ ಅದನ್ನು ಕರ್ಕೊಬಂದು ಇಲ್ಲಿ ಕೆಲಸ ಮಾಡ್ಸೋಣ ಅಂತ ಲೆಕ್ಕ ಹಾಕಿರೇನೋ. ನೋಡು ಈ ಸತಿ ಅದು ಬರಲಿ, ಕೆಲಸ ಮಾಡೋದು ಹಾರಿಸ್ತೀನಿ. ನೋಡಿ ಎಲ್ಲದಕ್ಕೂ ನನ್ನೇ ದೂರ್ತಾ ಬರಬೇಡಿ ನೀವು. ನನಗೂ ಸಾಕಾಗಿ ಹೋಗಿದೆ. ನಾ ಎಂತ ಮಾಡೀನಿ ಅಂಥೇಳಿ ಈ ಥರ ಹೇಳ್ತಿದ್ದೀರಲ್ಲ. ಅಲ್ಲಿ ನಾನು ಅನ್ನೋದಲ್ಲ, ಅವನಾರು ಈಗೇನು ಮಾಡೇನೆ? ಈ ಮೊನ್ನೆ ನಿಮ್ಮ ಸೊಸೆ ಫೋನ್ ಮಾಡಿದ್ದು ಹೌದಾ? ಬರ್ತೀನಿ ನಾನು ಅಂತ. ಈಗ ನನ್ನ ಹತ್ರ ಫೋನ್ ಮಾಡಿದಾಗಲೇ ಹಾಗೆ ಹೇಳ್ತು. ಇವರು ಒಂಥರ ಭಾಳ ಡೊಲ್ಲದರೆ, ನಾನು ಬರ್ತೀನಿ ಅತ್ಲಾಗೆ ಮತ್ತೆ ಎಂತ ಮಾಡೋದು ಅಂತ. ಈಗ ಬರ್ತೀನಿ ಅಂದಳನ್ನ ಬೇಡ ಅನ್ನಕ್ಕತ್ತದ. ಅದಕ್ಕೆ ಮತ್ತೊಂಥರ ಹೇಳಕ್ಕೆ ಶುರು ಮಾಡ್ಕೊತೀರಿ ಕಡಿಕೆ. ಅದು ಬರ್ತೀನಿ ಅಂದಿತ್ತು ನೀ ಬೇಡ ಅಂದೆ ಅಂತ. ಅದಕ್ಕೆ ಹೇಳಿದೆ ಬರೋದಾರು ಬಾ ಮರತೆ ಅಂತ ಹೇಳಿದೆ. ಮಾರ ಎಲ್ಲರಿಗೆ ನಾನೇ ಫಸ್ಟ್ ಹೇಳಿದರೆ ಇದಾಗ್ತಿತ್ತು. ನಿಮಗೆ ಫೋನ್ ಮಾಡಿ ಹೇಳಿದಪ್ಪ, ನೀವು ಮಾತಾಡಿದ್ಮೇಲೆ ನಾನು ಮಾತಾಡಿದ್ದು. ಬೇಡ, ಹೆಚ್ಚು ಹೊತ್ತು ಇಲ್ಲಿ ನಿಲ್ಬೇಡ. ಸುಮ್ಮನೆ ಹೋಗಿ ನಿನ್ನ ಕೆಲಸ ಏನದೆಯೋ ಅದನ್ನು ಮಾಡು. ನಿನ್ನ ಈ ನಾಟಕ ಎಲ್ಲ ನಾನು ಇವತ್ತಿಂದ ನೋಡೋದಲ್ಲ. ಯಾಕೆ ಸರಿತ ಎಂತಕ್ಕೆ ಫೋನ್ ಮಾಡ್ತು ಅಂತ ಗೊತ್ತು ನನಗೆ. ಅದಕ್ಕೆ ಫೋನ್ ಮಾಡೋಕ್ಕೆ ಹೇಳಿದ್ಯಾರು ಅಂತನೂ ಗೊತ್ತು. ಅಷ್ಟು ಗೊತ್ತಾಗದೇ ಇರೋಷ್ಟು ದಡ್ಡಲ್ಲ ನಾನು. ನನ್ನ ಹತ್ರನೇ ಬುದ್ಧಿವಂತಿಕೆ ತೋರ್ಸಕ್ಕೆ ಬತ್ತೀಯ. ತೆಪ್ಪನ ಒಳಗೆ ಹೋದ್ರಂದಾತು. ನೋಡಲ್ಲೇ ಮತ್ತೆ ಅದನ್ನೇ ಹೇಳ್ತಾರಲ್ಲ. ಅಲ್ಲ ಈಗ ಒಂದು ವಾರ ಆತೇನಪ್ಪ ಫೋನ್ ಮಾಡಿತ್ತು, ಮಾಡಲ ಅನ್ನೋದೇನಿಲ್ಲ. ಇವ್ರು ಹೆಂಗದಾರೆ ಅಂತ ಏನಂತಾರೆ ಬೇಜಾರು ಮಾಡ್ಕೊಂಡಲ್ಲಿ ನೀರು ಹಾಕ್ತಾ ಮುಲ್ಕಿದ್ದಿದ್ನಲ್ಲ, ಅದನ್ನೇ ಹೇಳಿದೆ ನಾನು. ಬೇಜಾರು ಮಾಡ್ಕಿತಾನೆ ಮರತಿ, ಒಂಥರ ಕಣ್ಣಲ್ಲಿ ನೀರೇ ಹಾಕ್ತಾನೆ, ಎಂತ ಮಾಡೋದು ಅವನು ಹಣೆ ಬರ ಅಂತೇಳಿ ಹಿಂಗೆ ಎಲ್ಲ ಹೇಳಿನಿ. ನನ್ನ ಮನಸ್ಸಿನ ದುಃಖ ಒಂದು ಹೇಳ್ಕೊಳ್ಳೋದನ್ನು ತಪ್ಪ ಅದು. ಅದರಲ್ಲಿ ಏನಾದ್ರು ಆಮೇಲೆ ಏನು ಜ್ಞಾನ ಮಾಡ್ತಾ ಬರ್ತೀನಿ ನಾನು ಅಂತ. ಅದು ನಾನು ಎಂತ ಮಾಡೋದ? ಆದರೂ ಹೇಳಿನಿ ನಾನೇ, ನೀನು ಹಂಗೆ ಏಕಾಕಿ ಹೊಲ್ಡಬೇಡ, ನಿನ್ನ ಅಪ್ಪ ಅಮ್ಮನ ಒಂದ್ಸಲ ಕೇಳ್ಕ ಅಂತೇಳೆಲ್ಲ ಹೇಳಿನಿ. ನೋಡಿದ್ರೆ ನೀವು ನನಗೆ ಬೈಯೋದು ಪಗುತ್ತಾ. ಏನು ಮಗ್ಳು ತುರ್ಸೆದ ಹೆಂಗೆ? ಅದಕ್ಕೆ ಇಲ್ಲಿ ಈ ಥರ ಮಾತಾಡ್ತಾ ನಿಂತೀಯಾ? ಮಾರ ನಿಮಗೊಬ್ರಿಗೆ ನನ್ನ ಕಂಡ್ರೆ ಅದು ಏನು ಆಗ್ತದೆ ಅಂತಲೇ ನಂಗೆ ಗೊತ್ತಾಗಲ್ಲ. ಯಾವುದೊಂದಾರು ನನ್ನ ಮೇಲೆ ಹಿಂಗೆ ಗೊತ್ತಾಗ್ತಿರಲ್ಲ. ಈಗ ಕೆಲ ಅದ್ದೆಗಳೆಲ್ಲ ಈಗ ಸೊಸೆ ಬಾಣ್ತನ ಮುಚ್ಚಿನ ಬರ್ತದೆ ಅಂದರೆ ಬೇಡ, ಇನ್ನೊಂದು ತಿಂಗಳು ಬಿಟ್ಟು ಬಾ, 2 ತಿಂಗಳು ಬಿಟ್ಟು ಬಾ ಅಂತಾರೆ. ಮನೇಲಿ ಇರದ್ದೇ ಒಯ್ಯಟ್ಟು ಆಗ್ಬೇಕಲ್ಲ. ಅದಕ್ಕೆ ನಾನು ಬರ್ತೀನಿ ಅಂದ ಕೂಡಲೇ ಬಾ ಅಂದೀನಿ. ಹಂಗೆ ಹೇಳಿದ್ದೆ ಒಂದು ತಪ್ಪಾಗಿ ಹೋತ. ಏನಾಗಿದೆ ನೋಡೋಣ ನಿಮಗೆ. ಬರಲಿ ಆ ಕೈ ಬರಲಿ, ಹೇಳ್ತೀನಿ ಅದ್ರ ಹತ್ರ.
ಯಾವಾಗಲೂ ನಾನು ದೂರ ಹೇಳ್ತಿರ್ತಿದ್ರಲ್ಲ, ಹಂಗೆ ಮಾಡ್ತದೆ ಹಿಂಗೆ ಮಾಡ್ತದೆ ಅಂತ. ಈ ಸತಿ ಹೇಳ್ತೀನಿ ಯಾರು ಏನು ಮಾಡಿದ್ದು ಅಂತ. ಅಲ್ಲ ಸಾಬ್ ಸೀದಾ ನಾನು ಕೇಳ್ತಿದ್ದೀನಿ ಏನು ಮಾಡೋಣ ಅಂತ ಅಂಥೇಳಿ, ನೀವು ನೋಡಿದ್ರೆ ಪೂರ್ತಿ ನಾನೇ ಏನೊಂದು ಮಾಡೀನಿ ಅನ್ನಂಗೆ ಹೇಳ್ತಿರಲ್ಲ. ನಿಮ್ಮ ಸೊಸೆ ಏನಾರು ಹೇಳ್ತಾ ಮೊನ್ನೆ ಫೋನ್ ಮಾಡ್ದಾಳ ನಾ ಹೇಳಿನಿ ಅಂತ? ಹಂಗಿದ್ದು ಹೊಚ್ಚಾಕ ಬುದ್ಧಿ ಭಾಳ ಅದೇ, ಅದಕ್ಕೆ ನಾ ಕೇಳ್ತೀನಿ ಅದ್ರ ಹತ್ರನೇ. ಬೇಡ ನೋಡು, ನಾನು ಸುಮ್ಮನಿದ್ದೀನಿ, ನೀನು ಸುಮ್ಮನಿದ್ದು ಬಿಡು. ಮತ್ತೆ ಮಾತಾಡಬೇಡ, ನನ್ನ ಹತ್ರ ಏನು ಕೇಳಕ್ಕೆ ಬರಬೇಡ. ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ಇಲ್ಲಿ ತನಕ ತಂದಿಟ್ಟಾಗಿದೆ, ಇನ್ನು ಮುಂದಿಂದಕ್ಕೆ ನನ್ನ ಹತ್ರ ಅಂತ ಕೇಳೋದ? ಹೇಳು, ಯಾರ್ಯಾರಿಗೆ ಅಕ್ಕ ಅಣ್ಣ ಅತ್ತಿಯಮ್ಮ ನಿನ್ನ ಬಳಗಕ್ಕೆ ಯಾರ್ಯಾರಿಗೆ ಹೇಳ್ಬೇಕೋ ಎಲ್ಲರಿಗೆ ಹೇಳು. ಒಂದಿಬ್ಬಳನ್ನೇ ತಗೊಂಡು ಹೋಗ್ಬೋದು ಇಲ್ಲಿಂದ ಬಾಣ್ತಿ ಕರ್ಕೊಬರಕ್ಕೆ. ಬೇಡ ಪುಣ್ಯಾತ್ಮ, ನೀವೇ ಯಾರಿಗಾರು ಹೇಳೋದಾರು ಹೇಳಿ. ಇಲ್ಲ ಏನೋ ಒಬ್ಬನೇ ಗಂಡು ಬಂತಿ ಕರ್ಕೊಬತ್ತಾನೆ ಅಂದರೆ ಅದಕ್ಕೂ ಸಾಮನೆ, ನಾನು ಅದಕ್ಕೂ ಏನು ಬೇಡ ಅನ್ನಲ್ಲ. ಹೇಳಿದ್ರೆ ವಾಪಸ್ ಹೋಗ್ತಾರೆ. ಅಲ್ಲ, ವಾಪಸ್ ಹೋಗ್ತಾರೆ ಅನ್ನೋಕ್ಕಿಂತನೂ ಬರದೇ ಇದ್ರೆ ಸಹಿ. ಈಗ ಅಕ್ಕನ ಈಗ ಅಲ್ಲಿಂದ ಇಲ್ಲಿಗೆ ಪಾಪ ಬರೋದು ಅಂದ್ರೆ ಅದಕ್ಕೂ ಸುಸ್ತಾಗ್ತದೆ. ನಿಮಗೆ ಬೇಡದಿದ್ದು ನಂಗೆ ಅಂತಕ್ಕೆ ಬೇಕಾ? ಬೇಡ, ನಾ ಹೇಳ್ತೀನಿ ಬರೋದು ಬೇಡ ಅಂತ ಫೋನ್ ಮಾಡ್ಕೊಂಡು. ಆ ಕಂತೆ ಪುರಾಣ ಎಲ್ಲ ಬೇಡ, ಒಂದೇ ಒಂದು ಮಾತು ಸತ್ಯ ಹೇಳ. ಸರಿತೆಗೆ ನಂಗೆ ಫೋನ್ ಮಾಡಕ್ಕೆ ಹೇಳಿದ್ಯಾರು? ಇದ್ದಕ್ಕಿದ್ದಂತೆ ಅದು ನಂಗೆ ಯಾಕೆ ಫೋನ್ ಮಾಡ್ತೋ? ಅದು ನಾ ಬುತ್ತೀನಿ ಅಂತ ಹೇಳಕ್ಕೆ ನಿಂಗೆ ಹೇಳ್ಬೋದಿತ್ತು, ನಿನ್ನ ಮಗಗೆ ಹೇಳ್ಬೋದಿತ್ತು, ನನಗೆ ಯಾಕೆ ಹೇಳ್ತೋ? ಸತ್ಯ ಹೇಳ. ನಂಗೆ ಫೋನ್ ಮಾಡು ಅಂತ ಸರಿತೆಗೆ ಹೇಳಿದ್ಯಾರು? ನೀನಾ ನಿನ್ನ ಮಗನ? ನೋಡಿ, ನಾನು ಇದರಲ್ಲಿ ಸುಳ್ಳು ಪಳ್ಳು ಹೇಳಲ್ಲ, ಸತ್ಯ ರೀತಿಯಲ್ಲೇ ಹೇಳ್ತೀನಿ. ಅದೇ ಹೇಳ್ದನಲ್ಲ ಅಂದೆ ಫೋನ್ ಮಾಡಿ ಇವ್ರು ಹೆಂಗದಾರೆ ಅಂತ. ಹಿಂಗೆ ಬೇಜಾರು ಮಾಡ್ಕೊಂಡಿರ್ತಾನೆ ಮರತಿ, ಒಬ್ಬನೇ ಕೂರ್ಬೇಕಲ್ಲ ಅದಕ್ಕೆ ಬೇಜಾರು ಅಂದೆ, ಅಷ್ಟೇ ಹೇಳಿದ್ದು ನಾನು. ಆವಾಗ ಇಲ್ಲ ಹಂಗಾರೆ ನಾನೇ ಬರ್ತೀನಿ ಇದು ಮಾಡ್ತೀನಿ ಅಂದರೆ ಅದು ಆ ಗುಂಡೇನೋ ಫೋನ್ ಮಾಡಿ ಹೇಳಿದ್ನಂತೆ, ನೀವು ಒಂದೇ ಬಿಡಬೇಕು, ಎಷ್ಟು ದಿವಸ ಅಲ್ಲೇ ಇರ್ತೀರಿ ಅಂತ. ಎಲ್ಲ ಸೇರಿ ಬಂದದೆ. ಅಲ್ಲ, ಹೇಳಿದೆ ನಾನು ಹಿಂಗೆ ಬರ್ತೀನಿ ಅಂತ. ನಾನು ಆವಾಗ ಹೇಳಿದ್ದು ಹೌದು, ಅದನ್ನೇ ನಾನು ಸುಳ್ಳು ಅನ್ನಲ್ಲ. ನೀನು ನನ್ನ ಹತ್ರ ಹೇಳಿದ್ರೆ ಸಾಕಾಗಲ್ಲ ಮರತಿ, ನೀನು ಮಾವಗೂ ಒಂದು ಫೋನ್ ಮಾಡಿ ಹೇಳು ಹಿಂಗೆ ಬರ್ತೀನಿ ಅಂಥೇಳಿ. ಇಲ್ದಿದ್ರೆ ಅವ್ರು ನನ್ನ ನೀನೇ ಬರೋಕ್ಕೆ ಹೇಳಿದೆ ಅಂತ ಏನಾರು ಇದು ಮಾಡೋಕ್ಕೆ ಶುರು ಮಾಡ್ತಾರೆ ಅಂದೆ. ಹ್ಞೂ ಅಂತು. ಆಮೇಲೆ ನಿಮಗೆ ಫೋನ್ ಮಾಡಿದೆ, ಆಗಿದೆ ಇಷ್ಟೇ. ಈಗಷ್ಟೇ ಹೇಳಿದೆ, ನಂಗೆ ಏನೋ ಗೊತ್ತಿಲ್ಲ, ನಿಮ್ಮ ಹತ್ರ ಫೋನಲ್ಲಿ ಮಾತಾಡೋದು ಮೇಲೆ ನನ್ನ ಹತ್ರ ಹೇಳಿದ್ದು ಅಂದೆ. ಈಗ ಒಂದೊಂದೇ ಬೈಲಿಗೆ ಬತ್ತ ಅದವಲ್ಲ. ನೋಡು ವಸಂತ, ನನ್ನ ಮಾತು ಸಾಕಾದರೆ ಫೋನ್ ಮಾಡಿ ಹೇಳು. ಬೇಡ ಇಷ್ಟು ಬೇಗ ಬರೋದು ಬೇಡ, ಇನ್ನೊಂದು 4 ದಿನ ಬಿಟ್ಟೇ ಬರ್ಬೋದು ಅಂತ ಹೇಳು. ನೀ ಹೇಳಿದ್ರೆ ಅದೇನಲ್ಲ ಅನ್ನಲ್ಲ. ಒಳ್ಳೆ ಗನಾಗಿ ಹೇಳ್ತೀರಿ. ನಾ ಹಿಂಗೆ ಹೇಳೀನಿ ಅಂತ ಗೊತ್ತಾದರೆ ನಿಮ್ಮ ಮಗ ಮತ್ತೇನಿಲ್ಲ, ನನ್ನ ಜೀವಗುಡ್ಲಿ ತಗೊಂಡೋಗಿ ಹೇಳಕ್ಕೆ ಹಾಕ್ತಾನೆ ಏನೋ ಎಲ್ಲಿಗಾರ. ಅಷ್ಟು ಇದ್ರಲ್ಲದ ನಾವು ಹೇಳ್ತೀನಿ. ಅಲ್ಲ, ಈಗ ಬಂದರೂ ಇಲ್ಲ ಅದಕ್ಕೆ ತಲೆದಂಡ ಏನಪ್ಪ, ತಾಯಿ ಜೊತೆ ಕರ್ಕೊಬರ್ತದೆ. ಬಾಲೆ ಜೊತೆ ಇದ್ರೆ ಸಹ ಎಷ್ಟಯ್ಯ, ಅವನಿಗೆ ಬೇಜಾರಾಗ್ಯದಲ್ಲ, ಬಾಲೆ ಜೊತೆ ಇದ್ರೆ ಒಂಚೂರು ಬೇಜಾರು ಕಳೀತದೆ. ನಾವು ಎಲ್ಲ ಇದು ಮಾಡಲಲ್ಲ, ಹಾಗಾಗಿ ಹೇಳಿದ್ದಷ್ಟಯ್ಯ. ಅಂತೂ ನಿನ್ನ ಬಾಯಲ್ಲಿ ಸತ್ಯ ಬರಲೇಬಾರ್ದಲ್ಲ. ನಾನು ಒಂದಲ್ಲ ಒಂದು ದಿವಸ ಹೆರಗೆ ತೆಗಿತೀನಿ ನೋಡು. ಸರಿತನ ಹತ್ರನೋ, ಇಲ್ಲ ಸರಿತನ ಅಪ್ಪ ಅಮ್ಮನ ಹತ್ರನೋ, ಇಲ್ಲ ಅದ್ರ ತಂಗಿ ಹತ್ರನೋ, ನಮ್ಮ ಮನೇಲಿ ಏನಾದ್ರು ಪ್ಲ್ಯಾನ್ ಮಾಡಿರೋನು ಅಂತ ಕೇಳ್ಕಿತೀನಿ. ಹೌದು ಅಂತ ಏನಾರು ಗೊತ್ತಾಗಬೇಕಲ್ಲ. ನಿನ್ನ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಆಗಲಿ ಪುಣ್ಯಾತ್ಮ, ಅದು ಏನು ಮಾಡ್ತೀರಾ ಮಾಡ್ಬೋದೇ. ಈಗ ಇದಕ್ಕೆ ಎಂಥ ತೀರ್ಮಾನ ಮಾಡೋಣ ಹೇಳಿ. ಆ ಕೈನ ಬರೋಕ್ಕೆ ಹೇಳೋಣ ಬೇಡ? ಹೇಳೋದಾದ್ರೆ ಒಂಚೂರು ಮುಂಚಿತಾಗಿ ಹೇಳ್ಬೇಕು. ಅದು ಈಗ ಕರ್ಕೊಬರೋಕೆ ಹೋಗೋಷ್ಟೊತ್ತಿಗೆ ಅಂಥವ್ರು ತಗೊಂಡು ಹೋಗ್ಬೇಕು ಏನೋ, ನಂಗೊಂದು ಸ್ವತಂತ್ರ ಗೊತ್ತಿಲ್ಲ. ಆ ಕೈ ಬಂದರೆ ಎಲ್ಲ ಒಂದು ಕ್ರಮಾರ್ಥ ಮಾಡ್ತಿತ್ತಾನೋ ಅಂತ ನೋಡಿದೆ. ಸಚಿನ್ ಹೆಂಡ್ತೇನು ತಾನಾಗೆ ಬರ್ತೀನಿ ಅಂತ ಹೇಳಿ ಹೋದ ಸುಳ್ಳ. ಸಚಿನ್ ಹೇಳಿದ್ನಪ್ಪ ಮೊನ್ನೆ ಫೋನ್ ಮಾಡ್ದಮ್ಮ, ಬಾಲೆನ ನೋಡ್ಲ ನಾ ಬರ್ತೀನಿ ಅಂತ. ಅದೇ ಬರ್ತಾಳೆ ಇವಳು, ಅಲ್ಲಿಗೆ ಹೋಗಿ ಕರ್ಕೊಬರೋಕ್ಕೆ ಹೋಗ್ತದೆ ಬರ್ತದೆ ಅಂದ. ನಾನು ಹಿಂಗಂತ ಹೇಳಿದೆ, ಸದ್ಯ ಕರ್ಕೊಬರ್ಬೇಕು ಮರಯ್ಯ, ಬಂದರೆ ಅತ್ಲ ಕರ್ಕೊಬರೋಕ್ಕೆ ಬಂದಂಗೆ ಆಗ್ತದೆ ಅಂದೆ. ಹ್ಞೂ ಅಂದಾನೆ. ಇಷ್ಟ ಆಗಿದೆ. ಇನ್ನೇನು ನೋಡಿ, ಇಲ್ಲೆಲ್ಲ ಒಂಚೂರು ಜಾಗ ಸಮ್ ಮಾಡಬೇಕು. ರತ್ನನ ಬರೋಕ್ಕೆ ಹೇಳಕ್ಕೆ ಹೇಳಿನಿ, ಮಗಿನ ಏನು ಹೇಳೋಣ.
ಎಲ್ಲ ಧೂಳೆಲ್ಲ ಹೊಡೆದು ಇವನ್ನೆಲ್ಲ ಹೇಳಿದ್ರೆ ಇನ್ನು ಏನ ನನ್ನ ಕೈಲಾಗಿ ನಾನು ಮಾಡ್ತೀನಪ್ಪ. ಮತ್ತು ನನ್ನೇ ದೂರ್ಕಿತ್ತಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಏನು ಮಾಡೋದು ಬೇಡ, ತೆಪ್ಪನು ಹೋಗು, ಒಳಗೆ ಹೋಗು ಈಗಷ್ಟೇ. ನನ್ನ ಪಿತ್ತ ನತ್ತಿಗೆ ಏರ್ಬೇಕಾರೆ ಒಳಗೆ ಹೋದೆ ದೂರ ಬೂತಿದ್ನ ಬಿಸಾಕ. ನನ್ನೊಂದು ಕಂಡು ಎಂಥ ಕಂಗೇರ್ಕಿ ತಿಂತೀರೇನು? ಏನು ಕಾಣಬೇಕಾಗ್ಯದ ಇನ್ನು? ಮನಸ್ಸು ಮಾಡಷ್ಟು ಮಾಡಬೇಕು. ನಾ ಎಂತ ಮಾಡಬಾರ್ದು ಕೆಲಸ ಮಾಡಿದ್ದಾರೆ ಎಂತ ಈಗ? ಎಂತಕ್ಕೆ ಇಷ್ಟು ಬೇಗ ಸರಿತನ ಕರ್ಕೊಬತ್ತಿದ್ದೀರ? ನಾನು ಎಂತ ಮಾಡೋದ ಮಾರ್ರ? ಇವು ತಾಯಿ ಮಗ ಸೇರ್ಕೊಂಡು ಏನು ಮಾಡಿ ಸತ್ತವೋ. ಅದು ಒಬ್ಳು ಹಂಗಿದ್ದಾಳೆ. ಸರಿತ ಅಷ್ಟು ಓದ್ಕೊಂಡದೆ ಬರ್ಕೊಂಡದೆ, ಯಾರು ಹೆಂಗೆ ಅಂತ ಗೊತ್ತಾಗಲ್ಲ. ಅದ್ರ ಜೀವ ಅದು ಗಟ್ಟಿ ಮಾಡ್ಕೋಬೇಕು ಅನ್ನೋದು ಇಲ್ಲ. ಗನಾಗಿರ್ಬೋದಿತ್ತು ಈಗ ತಾಯಿ ಮನೆಯಲ್ಲಿ. ಹೆಂಗೆ ಬರ್ತೀನಿ ಅಂತ ಹೇಳ್ತಾ ಇದ್ದೆ. ಎಲ್ಲೋ ಫೋನ್ ಮಾಡೋಕ್ಕೆ ಹೇಳ್ಯಾರ ಯಾರವ್ವ, ಹೇಳಿದಕ್ಕೆ ಅದು ನನ್ನ ಹತ್ರ ಹೇಳಿದಂತ ಮಾಡೋಣ. ಈಗ ಈ ಗುಂಡುಗೂ ಒಂದೇನು ಗೊತ್ತಾಗಲ್ಲ, ಬರ್ತದೆ ಅಂದ ಕೂಡಲೇ ಭಾಳ ಖುಷಿ ಇಲ್ಲದಾನೆ. ಬರಲಿ ಅಂತ ಅವನಿಗೇನು ಗೊತ್ತು? ತೀರಿಗೆ ಬೇಡ ಅಂತ ಏನಾದ್ರು ಹೇಳೋಣ ಅಂದರೆ ಮನೆಗೆ ಗೊತ್ತಿಡಿ ಅಂದಳನ್ನ ನಾನು ಬೇಡ ಅನ್ನೋದು ಹೆಂಗೆ? ಸುಮ್ಮನೆ ಅದೇ ಅತ್ಲಾಗಿ ಏನಾರು ಮಾಡ್ಕೇಳಿ ಅಂತ.